ఏడుకుండాలవాడ వెంకటరమణ గోవింద గోవింద కొండపై నుండే బన్నీ ದರ್ಶನ చేసేಸಿ ಸೋನ್ ಪೋಪಡಿ ಗಿಫ್ಟ್ ಆಗಿ ಕೊಟ್ಟು ನಿಗೂಢವಾದಂಥ ಐಲ್ಯಾಂಡ್ಗೆ ಬಂದ್ಬಿಟ್ಟಿದ್ದೀವಿ. ದೇವರು ಈ ನಿಗೂಢವಾದಂಥ ಐಲ್ಯಾಂಡ್ನ ಸೌಂದರ್ಯ ನೋಡ್ರಿ. ಇದು ಯುರೋಪು, ಇದು ಏಷ್ಯಾ. ಇದರ ಮಧ್ಯ ಒಂದು ನಿಗೂಢವಾದ ಐಲ್ಯಾಂಡ್ ಇದೆ. ಅದೇ ಐಲ್ಯಾಂಡ್ ಅಲ್ಲಿ ಇದೀವಿ ನಾವೀಗ. ಇಲ್ಲಿಂದಾನೆ ಶೆಲ್ ಹಾಕೋದು. ಲಿವರ್ ತೋರಿಸ್ತೀನಿ ನೋಡಿ, ಒಳಗಡೆ ಇದೆ. ಬನ್ನಿ ಲಿವರ್ ಹೊತ್ತಾನ. ಈ ಲಿವರ್ ಹೊತ್ತಿದ ತಕ್ಷಣ ಸೀದಾ ಶೆಲ್ಲು ಹೋಗೇ ಬಿಡ್ತದೆ. ಈ ಮಿಸೈಲ್ ಲಾಂಚರ್ ಒಳಗಡೆ ಆಪರೇಟ್ರು ಇಲ್ಲಿ ಕೂರ್ತಿದ್ರು, ಕೂತು ಲಿವರ್ ಎಳ್ದು ಬಿಡ್ತಿದ್ರು. ನೋಡ್ರಿ ದೇವರು, ಮಿಸೈಲ್ ಬಿಡಕ್ಕೆ ರೆಡಿಯಾಗಿ ನಿಂತಿದೆ ಮಿಷೀನು. ಅಸಲಿ ಬುಲೆಟ್ ಪ್ರೂಫ್ ಗ್ಲಾಸ್ ನೋಡಿ ಇಲ್ಲಿದೆ. ಆಪರೇಟರ್ ಒಳಗಡೆ ಹತ್ಬಿಟ್ಟು ಸ್ಟೇರಿಂಗ್ ತಿರುಗಿಸ್ತಾ ಇದ್ದಿದ್ದೆ. ಸ್ಟೇರಿಂಗ್ ತಿರ್ಗಿಸ್ಕೊಂಡೇ ಬಾಂಬ್ ಆಗ್ತಾ ಇದ್ರು. ನಾವು ನೀವೆಲ್ಲ ಶತ್ರುಗಳು ನಮ್ಮಿಂದ ದೂರ ಇರ್ಲಿ ಅಂತ ಇರ್ತೀವಿ, ಆದ್ರೆ ಇಲ್ಲಿರೋ ಜನಗಳು ಶತ್ರುಗಳು ಬರ್ಲಿ ಅಂತ ಹೊಂಚಾಕೊಂಡು ಕಾಯ್ತಾವ್ರೆ ಹೊಡೆಯಕ್ಕೆ. ಆಪರೇಷನ್ ಸ್ಟಾರ್ಟ್ ಆಗಕ್ಕೆ ಕಾಯ್ತಾ ಇರೋ ಅಂತ ಯುದ್ಧ ವಿಮಾನ. ಅಲ್ಲಿ ನೋಡ್ತಾ ಇದ್ದೀರಾ, ಅದು ಫ್ರೆಂಚ್ ದೇಶದ ಸಮುದ್ರ. ಈಗ ಅದು ಪೂರ್ತಿ ಐಸ್ ಆಗ್ಬಿಟ್ಟಿದೆ. ಆ ಯುರೋಪ್ ಕಡೆ ಕರೆಕ್ಟ್ ಆಗಿ ಗುರಿ ಮಾಡ್ಕೊಂಡಿರೋ ಅಂತ ಈ ಬಂದೂಕು. ಯುರೋಪ್ ಕಡೆ ಬರೀ ಒಂದೇ ಒಂದು ಗನ್ನಲ್ಲ ರೀ, ಎಷ್ಟೊಂದು ಗನ್ಗಳು ಆಲ್ರೆಡಿ ಗುರಿ ಮಾಡಿ ನಿಂತಿವೆ. ಯುದ್ಧದ ಸಮಯದಲ್ಲಿ ಅಕಸ್ಮಾತ್ ವೈರಿಗಳೇನಾದರೂ ಇವ್ರ ಕೈಗೆ ಸಿಗಾಕೊಂಡ್ಬಿಟ್ರೆ ಅವರ ಕತೆನ ಈ ಬಂಕರಲ್ಲೇ ಮುಗಿಸ್ಬಿಡ್ತಾ ಇದ್ರು. ಗುರು, ರಷ್ಯಾದ ವಾರ್ಶಿಪ್ ನೋಡ್ತಾ ಇದ್ದೀರಾ ನೀವಿಲ್ಲಿ. ಆ ವಾರ್ಶಿಪ್ಪಿನ 500 kg ತೂಕದ ಶೆಲ್ ನೋಡ್ರಿ. ನಂಗಿಂತ ಸಿಕ್ಕಾಪಟ್ಟೆ ಉದ್ದ ಇದೆ ಗುರು ಇದು. ಈಗೇನಾದರೂ ಇದು ಬ್ಲಾಸ್ಟ್ ಆದರೆ ಇಡೀ ಊರೇ ಹೋಮ ಆಗೋಯ್ತದೆ. ಇದು ರಷ್ಯನ್ ಮೇಡು 10 ಇಂಚಿನ ಶೆಲ್ಲು. ದೇವರು, ಯುದ್ಧದ ವಿಮಾನ ನೋಡಿದ್ದೀವಿ, ವಾರ್ಶಿಪ್ ನೋಡಿದ್ದೀವಿ, ಈಗ ಯುದ್ಧದ ಟ್ರೈನ್ ನೋಡ್ತಾ ಇದ್ದೀವಿ. ನಾವೀಗ ಹತ್ತಿರೋ ಅಂಥ ಟ್ರೈನಲ್ಲಿ ಸೈನಿಕರು ಹತ್ತಿ ಆನ್ ದ ವೇ ಹೋಗ್ತಾ ಯುದ್ಧ ಮಾಡ್ತಾ ಇದ್ರು. ದೇವರು, ನಾವಿದ್ದೀವಿ ಯುದ್ಧಕ್ಕೆ ರೆಡಿಯಾಗಿರೋಂಥ ಸೈನಿಕರು ಮಲಗ್ತಾ ಇದ್ದಂಥ ಜಾಗದಲ್ಲಿ. ಆಪರೇಷನ್ ಶುರು ಆಗೋಕ್ಕಿಂತ ಮುಂಚೆ ಬೆಟಾಲಿಯನ್ಗಳು ಇಲ್ಲಿ ಅಡಗಿ ಕೂತಿರ್ತಾರೆ. ಆಪರೇಷನ್ ಸ್ಟಾರ್ಟ್ ಆಗಿದ ತಕ್ಷಣ ದರ ಅಂತ ಓಡ್ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ಬಿಡ್ತಾರೆ. ಅಸಲಿಗೆ ಇದರ ಮರ್ಮವೇನು ನೋಡಿ. ಇದು ಐಲ್ಯಾಂಡ್ನ ನಕ್ಷೆ. ಇದೇ ಬಾಲ್ಟಿಕ್ ಸಮುದ್ರದಿಂದ ಅಟ್ಯಾಕ್ ಮಾಡಕ್ಕೆ ಬರ್ತಿದ್ದ ಯುರೋಪಿಯನ್ರು, ಅದರಲ್ಲೂ ಹಿಟ್ಲರ್ನ ಬಲಿಷ್ಠವಾದ ನಾಜಿ ಆರ್ಮಿಯಿಂದ ಬಚಾವಾಗಕ್ಕೆ ಈ ಐಲ್ಯಾಂಡ್ ಮೇಲೆ ಮಿಲಿಟರಿಗಳು ಆಕ್ಟಿವ್ ಆಗಿದ್ರು. ದೇವರ, ನೀವು ಸೈಬೀರಿಯನ್ ಹಸ್ಕಿ ಕೇಳೇ ಇರ್ತೀರಾ. ಅದೇ ಸೈಬೀರಿಯನ್ ಹಸ್ಕಿನ ನೀವು ನೋಡ್ತಾ ಇದ್ದೀರಾ ಈಗ. ಅಕಸ್ಮಾತ್ ಆಗಿ ಇದೇನಾದ್ರೂ ವಂಡರ್ಗಣ್ಣಲ್ಲಿ ಉಟ್ಬಿಟ್ರೆ ಜನಗಳು ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಂಡ್ಬಿಡ್ತಾರೆ. ನಾಯಿ ಲವರ್ಸ್ಗಳು ಇದನ್ನ ಲಕ್ಷಾಂತರ ರೂಪಾಯಿ ಕೊಟ್ಟು ತಗೋತಾರಲ್ಲ, ಇದೇನು ಹಸು ತರ ಹಾಲು ಕೊಡುತ್ತಾ ಅಂತ ನೀವು ಕೇಳಿದ್ರೆ ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಇದು ಹಾಲು ಕೊಡ್ಲಿಲ್ಲ ಅಂತಂದ್ರೆ ಏನು, ಇದಕ್ಕೆ ಹಾಲಿನಂತ ಮನ್ಸು. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ನೋಡ್ರಿ, ಇದು ಓಡಬೇಕು ಅಂತ ರೆಡಿಯಾಗಿ ನಿಂತೈತೆ. ಅಸ್ಕಿರ ನೀನು ಬೀದಿನ ಇದ್ದಂಗಿದ್ಯಾ? ನೀನು ಹಸ್ಕಿ ಗುಂಪಲ್ಲಿ ಸೇರ್ಕೊಂಡ್ಬಿಟ್ಟಿದ್ಯಾ? ದೇವ್ರ, ಈಗ ಈ ಹಸ್ಕಿನ ರೈಡ್ ಮಾಡೋಣ ಬನ್ನಿ.
ಅಯ್ಯೋ ಅಯ್ಯೋ ಅಯ್ಯೋ, ದನ ಇದ್ದಂಗೆ ಅವನಲ್ಲ, ಇವನೋಗಿ ನಾಯಿ ಮೇಲೆ ಕುತ್ಕೋತಾನಲ್ಲ ಅಂತ ನೀವು ಅನ್ಕೊಂಡ್ರೆ, ದೇವರು ಈ ನಾಯಿಗಳು ಇರೋದೇ ಓಡಕ್ಕೆ, ನಾನು ಇದ್ರ ಮೇಲೆ ಕುತ್ಕೋತೀನಿ, ನೀವು ನೋಡ್ರಿ. ಓಕೆ, ಲೆಟ್ಸ್ ಗೋ. ಸಿಕ್ಕಿದೆ ಚಾನ್ಸ್ ಅಂತ ಓಡ್ತಾ ಇತ್ತಲ್ಲ ಗುರು ಇದು. ಯಪ್ಪ ಗುರು, ಇದಂತೂ ರೇಸ್ ಕುದುರೆ ಓಡ್ದಂಗೆ ಓಡ್ತಾ ಇತ್ತಲ್ಲ ಗುರು. ನೋಡ್ರಿ, ಕತ್ತೆಗೆ ಏನಾದರೂ ಕೆಲಸ ಹೇಳಿದ್ರೆ ಅದು ಬೇಜಾರಿಂದ ಮಾಡುತ್ತೆ, ಯಾಕಂದ್ರೆ ಕತ್ತೆ ಪ್ರಾಣಿ. ಆದ್ರೆ ಈ ನಾಯಿಗಳಿಗೆ ಸಿಕ್ಕಿದ್ದೆ ಚಾನ್ಸು ಅಂತ ಓಡಿದ್ದೆ. ಅದ್ಭುತ ಅಮೋಘ. ಕುದುರೆಗಳು ಸಾಕವ್ರೆ ಇಲ್ಲಿ. ನಾಯಿಗಳು ಕುದುರೆಗಳು ಎಲ್ಲ ಒಂದೇ ಜಾಗದಲ್ಲಿ ಫ್ರೆಂಡ್ಶಿಪ್ ಮಾಡ್ತಾವೆ. ಬಂದೇ ಹುಟ್ಟಿದ್ರು, ಎಲ್ಲಿಂದ ಕರ್ಕೊಂಡೋಯ್ತೋ ಅಲ್ಲೇ ಕರ್ಕೊಂಡ್ಬಂದು ನಿಲ್ಸ್ತು ಕರೆಕ್ಟಾಗಿ. ಸುಸ್ತಾಗೋಯ್ತ ಮಗು. ನನ್ನ ಮಗನೇ ಜಾಡ್ಸ್ ಒದ್ದೆ ಅಂದ್ರೆ ನಿಮ್ಮ ಅವ ಕುಡಿಸಿ ಅಲ್ಲೆಲ್ಲ ಕಕ್ ಬಿಡ್ಬೇಕು ಬಿಡ್ತದೆ. ದೇವರ, ವೆಲ್ಕಮ್ ಟು ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಐಸ್ ಸ್ಕೇಟಿಂಗ್. ಈ ಚಳಿಲು ಇಷ್ಟೊಂದು ಖುಷಿಯಿಂದ ಶ್ರದ್ಧೆಯಿಂದ ಐಸ್ ಸ್ಕೇಟಿಂಗ್ ಮಾಡ್ತಾವ್ರೆ ಅಂದ್ರೆ ಗುರು, ಇವ್ರಿಗಂತೂ ಬಿಗ್ ಸೆಲ್ಯೂಟು. ಹೇಳೋದು ಬೀಳೋದು ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ಕಾಮನ್ನು. ಆಡಿ ರಿವರ್ಸ್ ಎಲ್ಲ ಹೊಡಿತಾವ್ರ ಗುರು. ನಂಗಿನ್ನ ಮುಂದೆ ಹೋಗಕ್ಕೆ ನೀಟಾಗಿ ಬರ್ತಾ ಇಲ್ಲ. ಮೆರಿಂಡಾ ಯಾರೇ ಕೂಗಾಡಲಿ, ಊರೇ ಓರಾಡಲಿ, ಮೆರಿಂಡಾ ನಿಂಗೆ ಸಾಟಿ ಇಲ್ಲ. ಓಹೋ ಮೆರಿಂಡಾ. ಗುರು, ಇಲ್ಲಂತೂ ಬಗೆದಷ್ಟು ಹಳ. ಹೋಯ್ತಾ ಇದ್ದಂಗೆ ಈ ಸ್ಕೇಟಿಂಗ್ ರಿಂಕ್ ಅಂತೂ ಎಂಡೇ ಇಲ್ಲ. ಅದಕ್ಕೆ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಔಟ್ಡೋರ್ ಐಸ್ ಸ್ಕೇಟಿಂಗ್ ರಿಂಕು. ಕುಣಿಯಕ್ಕೆ ಆಗದೆ ಇರೋಂಗೆ ಅದೇನೋ ಡೊಂಕು ಅಂತಾರಲ್ಲ ಹಂಗೆ. ಆ್ಯಕ್ಚುಲಿ ನಾನು ಚೆನ್ನಾಗೇ ಸ್ಕೇಟಿಂಗ್ ಆಡ್ತೀನಿ, ಆದರೆ ಇವತ್ತು ನೆಲ ಅಂಕು ಡೊಂಕಾಗಿದೆ, ಹಿಂಗಿದೆ ಸ್ವಲ್ಪ ನೆಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಮಗು ನೋಡ್ರಿ ಬೆಚ್ಚಗೆ ಮಾಡ್ಕೊತಾ ಇದೆ. ಮುಂದುವರಿಸಿ. ಪಾ ಬೆಚ್ಚಗೆ ಮಾಡೋ ಮಿಷೀನು. ಒಂದು ಕೆರೆ ಪೂರ್ತಿ ಟ್ರಾನ್ಸ್ಪರೆಂಟು. ಆ ಕೆರೆ 25 ಮಿಲಿಯನ್ ವರ್ಷಗಳಷ್ಟು ಹಳೇದು. ಅದರ ಆಳ 1.5 ಕಿಲೋಮೀಟರ್ಗಿಂತನೂ ಹೆಚ್ಚು. ಇದರೊಳಗೆ ಸಾವಿರಾರು ವಿಚಿತ್ರ ಜೀವಜಂತುಗಳು ಕಾಣಿಸ್ತವೆ. 2009ರಲ್ಲಿ ರಷ್ಯನ್ ಗೌರ್ಮೆಂಟು ಒಂದು ಹಳೆ ಡಾಕ್ಯುಮೆಂಟ್ನ ಡಿಕ್ಲಾಸಿಫೈ ಮಾಡಿತ್ತು. ಆ ದಾಖಲೆಯಲ್ಲಿರೋ ಪ್ರಕಾರ 1982ರಲ್ಲಿ ರಷ್ಯಾದ ನೇವಿ ಡೈವರ್ಸ್ ಈ ಲೇಕ್ ಬೈಕಲಲ್ಲಿ ಡೀಪ್ ಡೈವಿಂಗ್ ಮಾಡುವಾಗ ಯಾರೋ ಅವರನ್ನ ದಿಟ್ಟಿಸಿ ನೋಡ್ತಿರೋದು ಇವರ ಗಮನಕ್ಕೆ ಬಂದಿದೆ. ಸುಮಾರು 9 ಅಡಿ ಎತ್ತರ ಹಾಗೂ ಅಡ್ವಾನ್ಸ್ಡ್ ಜೆಲ್ಲಿ ಹೆಲ್ಮೆಟ್ ಹಾಕಿರೋ ವಿಚಿತ್ರ ಜೀವಿಗಳು. ರಷ್ಯಾದ 7 ನೇವಿ ಡೈವರ್ಸ್ ಅಲ್ಲಿ 3 ಡೈವರ್ಸ್ ಸಾವನ್ನಪ್ಪಿದರು. ಇದೇ ನಿಗೂಢವಾದ ಲೇಕ್ ಬೈಕಲ್. ಎಸ್ ದೇವರು,
ಅದೇ ಲೇಕ್ ಬೈಕಲ್ ಹತ್ರ ನಾವೀಗ ಬಂದ್ಬಿಟ್ಟಿದ್ದೀವಿ. ಲೇಕ್ ಬೈಕಲ್ ಅಂತೂ ಪೂರ್ತಿ ಫ್ರೋಸ್ ಆಗ್ಬಿಟ್ಟೈತೆ. ಅದಕ್ಕೆ ಹೋಗೋಕ್ಕೆ ವಿಚಿತ್ರವಾಗಿರೋಂಥ ಯಂತ್ರ ನೋಡ್ರಿ. ಹತ್ರಿ ಒಳಗಡೆ, ಯಂತ್ರದೊಳಗಡೆ ಹೋಗೋಣ. ಪಾಪ ಪಾಪ, ಇದಂತೂ ಟಿ ಟಿ ಇದ್ದಂಗೆ ಐತೆ ಗುರು. ಈ ಗಾಡಿ ಅಂತೂ ಟಿ ಟಿಗಿಂತ ಎಕ್ವಾ, ಲಗ್ಗೇಜ್ ಆಟೋಗಿಂತ ತಕ್ವಾ. ಎಲ್ಲರೂ ಖುಷಿ ಆಗ್ಬಿಟ್ಟವ್ರೆ ಲಗ್ಗೇಜ್ ಆಟೋ ಹತ್ಬಿಟ್ಟು. ಓಕೆ, ಈಗ ಈ ವಿಚಿತ್ರವಾದಂಥ ಯಂತ್ರನ ಬಿಡ್ತಾವ್ರಿ ಇವರು. ಗುರು ಡ್ರೈವರು ಈ ಗಾಡಿಗೆ ಹತ್ತಾದ್ಮೇಲೆ ಹೇಳ್ತವ್ರೆ ಈ ಗಾಡೀಲಿ ಬ್ರೇಕೇ ಇಲ್ಲ ಅಂತ. ಬ್ರೇಕೇ ಇಲ್ಲ ಅಂತಂದರೆ ಈ ಗಾಡಿನ ಹೆಂಗೆ ನಿಲ್ಲಿಸ್ತಾರೆ ಅಂತಂದರೆ ಸ್ಲೋ ಆಗಿ ಆ ಎಕ್ಸ್ಲೇಟ್ ಇರ್ತದಲ್ಲ ಅದನ್ನು ಒತ್ತದ್ದು ನಿಲ್ಲಿಸ್ತಾರೆ. ಅವಾಗ ಗಾಡಿ ಸ್ಲೋ ಆಗಿ ನಿಲ್ಲೋದು. ದೇವರು ಬಂದೇ ಬಿಟ್ವಿ ಲೇಕ್ ಬೈಕಲ್ಗೆ. ನಿಮ್ಮನ್ನು ಯಾರಾದರೂ ಜಗತ್ತಲ್ಲಿ ಆಳವಾದಂಥ ಕೆರೆ ಯಾವುದಪ್ಪ ಅಂತ ಕೇಳಿದ್ರೆ ಅವ್ರಿಗೆ ಹೇಳ್ರಿ ಲೇಕ್ ಬೈಕಲ್ಲು. ಲೇಕ್ ಬೈಕಲ್ ಎಲ್ಲೈತೆ ಅಂದರೆ ಇಲ್ಲೇ 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 ಇಲ್ಲೇ. ಓಹೋ ಗುರು, ಇಡೀ ಕೆರೆ ಅಂತೂ ಐಸಾಗ್ಬಿಟ್ಟೈತೆ. ಇಡೀ ಜಗತ್ತಲ್ಲೆಲ್ಲ ಎಲ್ಲೆಲ್ಲಿ ಶುದ್ಧ ಕುಡಿಯೋ ನೀರಿದೆಯೋ ಅದರಲ್ಲಿ 20% ಇಲ್ಲೇ ಐತೆ. ವಾ, ಏನಿದು ಹಳ್ಳ ತೋಡ್ತಾವ್ರಲ್ಲ, ಏನು ಮಾಡಕ್ಕೆ ಹೋಯ್ತಾ ಇದ್ದೀರಾ ನೀವಿಲ್ಲಿ? ಏನಿದು ಸ್ಟ್ರಾಬೆರಿ ಜ್ಯೂಸ್ ಹಾಕ್ತಾವ್ರ? ಓ ಮೈ ಗಾಡ್. ಯಾ ಗುರು, ಲೇಕ್ ಬೈಕಲ್ಗೆ ತೂತಿಕ್ಬಿಟ್ರೆ ಸ್ಟ್ರಾಬೆರಿ ಜ್ಯೂಸ್ ಉಯ್ದ್ಬಿಟ್ಟವ್ರೆ ತೂತಲ್ಲಿ. ಟೇಸ್ಟ್ ಮಾಡೋಣ. ಆಹಾ ಅದ್ಭುತ. ಥೋ ದರಿದ್ರ. ದೇವರು, ನನ್ನ ಹಿಂದೆ ಅಲ್ಲಿ ಬೆಟ್ಟ ನೋಡ್ತಾ ಇದ್ದೀರಾ? ಆ ಬೆಟ್ಟದಿಂದ ನೀರು ಬಿದ್ದು 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 ಆ ಚಳಿಗೆ ನೀರೆಲ್ಲ ಐಸಾಗ್ಬಿಟ್ಟೈತೆ ನೋಡ್ರಿ. ನೋಡ್ರಿ ನೀರಿಗೆ ಲಕ್ಕೋ ಹೊಡೆದಿರೋ ಥರ ಇದ್ದಿದ್ದಂಗೆ ಹಂಗೆ ಸ್ಟನ್ ಆಗ್ಬಿಟ್ಟೈತೆ. ವಾ ಅಯ್ಯ ದೇವ್ರೀಗ ನಾವು ನೋಡ್ತಾ ಇರೋವಂಥ ದೃಶ್ಯಾವಳಿ ಅಂತೂ ನನ್ನ ಇಡೀ ಜೀವನದಲ್ಲೇ ಇದೇ ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ. ಕಾಳುವಂಶ ನೋಡ್ರಿ, ಆಯ್ದು ಹಿಡ್ಕೊಂಡು ರೆಡಿ ಆಗವ್ರೆ. ಗುರು, ಇದಂತೂ ಆಯ್ದ. ಕಾಡು ಮನುಷ್ಯರು ಇದರಿಂದನೇ ಬೇಟೆ ಆಡ್ತಾ ಇದ್ದಿದ್ದು ಅನ್ಸುತ್ತೆ. ಓಕೆ, ಸ್ಟಾರ್ಟ್ ದ ಫೈಟ್. ಸಖತ್ತಾಗಿದೆ ಗುರು. ವಜ್ರ ಇದ್ದಂಗೆ ಐತೆ ಗುರು. ಇದಂತೂ ಎಷ್ಟು ದಿನ ತಗೊಳುತ್ತಾ ಈ ಥರ ಆಗಕ್ಕೆ? ಛೈ ದೇವರು, ಹನಿ ಗೂಡಿ ಇಲ್ಲಂತೂ ದೈತ್ಯಾಕಾರವಾಗಿರೋದು ಆಗ್ಬಿಟ್ಟೈತೆ. ಇದೇನಾದರೂ ಮುಂಚಿನ ತಲೆ ಮೇಲೆ ಬಿದ್ದರೆ ಮುಗೀತು. ದೇವರು, ನೀವು ಅಲ್ಲಿ ನೋಡ್ತಾ ಇದ್ದೀರಾ ಬುದ್ಧಿಸ್ಟ್ ಸ್ತೂಪ ಈ ಐಲ್ಯಾಂಡ್ ಮೇಲೆ. ಐಲ್ಯಾಂಡಿಂದ ಇಡೀ ಲೇಕ್ ಬೈಕಲ್ನ 360 ಡಿಗ್ರಿ ವ್ಯೂ ಕಾಣುತ್ತೆ. ಇದೆಲ್ಲ ಪೂರ್ತಿ ಕೆರೆ ಕಣ್ರಿ. ಇಲ್ಲಿ ಏನೇನು ಕಾಣ್ತಾ ಇದೆ ಎಲ್ಲ ಈಗ ಐಸ್ ಆಗ್ಬಿಟ್ಟಿದೆ ನೋಡಿ. ಕೆರೆ ಮೇಲೆ ವಿಚಿತ್ರವಾದಂಥ ಯಂತ್ರ ಹೋಗ್ತಾ ಇದೆ ಅಲ್ಲಿ. ನೋಡ್ರಿ, ಬೈಕಲ್ ನಾಯಿ ಸೊಂಪಾಗಿ ಮಲ್ಕೊಂಡ್ಬಿಟ್ಟೈತೆ. ದೇವರು, ನೀವೀಗ ನೋಡಿದ್ದು
ಬುದ್ಧಿಸ್ಟ್ ಸ್ತೂಪ, ಅಲ್ಲಿ ರಷ್ಯಾದ ಬೌದ್ಧರು ಬಂದು ಪ್ರಾರ್ಥನೆ ಮಾಡ್ತಾರೆ, ಮತ್ತು ಇಲ್ಲಿ ಶಮಾನ್ ಧರ್ಮದವರು ಬಂದು ಪ್ರಾರ್ಥನೆ ಮಾಡ್ತಾರೆ. ಹೌದು ರೀ, ಶಮಾನ್ ಧರ್ಮ ಸಹ ಇದೆ. ಇಲ್ಲಿನ ಲೋಕಲ್ ಜನಗಳಲ್ಲಿ ಸುಮಾರು ಜನ ಶಮಾನ್ ಧರ್ಮನ ಫಾಲೋ ಮಾಡ್ತಾರೆ. ಅವರು ಪಂಚಭೂತಗಳನ್ನ ಪ್ರಾರ್ಥನೆ ಮಾಡ್ತಾರೆ, ಅಂದರೆ ಆಕಾಶ, ಭೂಮಿ, ಅಗ್ನಿ, ವಾಯು, ಗಾಳಿ, ನೀರು ಇವೆಲ್ಲವನ್ನ ಪ್ರಾರ್ಥನೆ ಮಾಡ್ತಾರೆ. ದೇವರು, ನಾವಿರೋ ದೇಶದಲ್ಲಿ ಸಿಕ್ಕಾಪಟ್ಟೆ ಚಳಿ. ಆ ಚಳಿಗೆ ಈ ಜನಗಳಂತೂ ಸಿಗರೇಟಲ್ಲೇ ಉಸಿರಾಡ್ತಾವ್ರೆ. ಈ ಪಟ್ಟಣಕ್ಕೆ ಏನಾಯಿತು? ಗುರು, ಇಲ್ಲಿನ ಚಳಿಗೆ ನಾನಂತೂ ಬಟ್ಟೆ ಮೇಲೆ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀನಿ. ನಾಸಾದವ್ರು ರಿಸರ್ಚ್ ಮಾಡಿರೋ ಪ್ರಕಾರ ಎಲ್ಲೆಲ್ಲಿ ಕೋಲ್ಡ್ ಆಗಿರುತ್ತೋ ಅಲ್ಲಿ ಬರೀ ವೆದರ್ ಮಾತ್ರ ಕೋಲ್ಡ್ ಆಗಿರಲ್ಲ, ಅಲ್ಲಿನ ಜನಗಳು ಸ್ವಲ್ಪ ಕೋಲ್ಡಾಗೇ ಇರ್ತಾರೆ. ನಮ್ಮ ಕಡೆ ಬಿಸಿ, ಅದಕ್ಕೆ ಜನಗಳೆಲ್ಲ ಸ್ವಲ್ಪ ವಾಮ್ ಆಗಿರ್ತಾರೆ. ಇಲ್ಲಿ ವೆದರ್ ಕೋಲ್ಡು, ಜನಗಳು ಸಹ ಕೋಲ್ಡ್ ಮೈಂಡೆಡ್ಡು. ಇಲ್ಲಿನ ಬಿಲ್ಡಿಂಗ್ಗಳು ನೋಡೋಕ್ಕೆ 2 ಕಣ್ಣು ಸಾಲದು. ಪೀಟರ್ ದ ಗ್ರೇಟು 100 ವರ್ಷಗಳ ಹಿಂದೆ ಎಲ್ಲ ಬಿಲ್ಡಿಂಗು ಒಂದೇ ಥರ ಇರಬೇಕು ಅಂತ ಕಟ್ಬಿಟ್ಟವ್ರೆ ಪೂರ್ತಿ. ನಾವಿದ್ದೀವಿ ಸಿಟಿ ಸರ್ಕಲಲ್ಲಿ ಕಡ್ಡಿ ಹಾಕಿರೋ ಹತ್ರ. ಜಗತ್ತಿನ ಅತಿ ದೊಡ್ಡ ದೇಶ ಕಂಟ್ರೋಲ್ ಮಾಡ್ತಿದ್ದ ಜಾಗ ಇದೇ. ದೇವರು, ದೊಡ್ಡ ದೇಶನ ಆಳುವಂಥ ದೊಡ್ಡವರು ಅವರ ಅಮೂಲ್ಯವಾದಂಥ ಸಮಯನ ಏನ್ರಲ್ಲಿ ನೋಡ್ತಾರೆ ಗೊತ್ತಾ? ಅಲ್ಲೋಡಿ, ಬಂಗಾರದ ನವಿಲು. ಇದೇನು ಸಾಮಾನ್ಯವಾದ ನವಿಲಲ್ಲ. ಗಂಟೆಗೊಂದ್ಸಲ ಅದ್ರ ರೆಕ್ಕೆಯನ್ನು ಬಿಚ್ಚಿಬಿಡ್ತದೆ. ಅದ್ರ ಪಕ್ಕ ಇರೋವಂಥ ಕೋಳಿ ಓ ಅಂತ ಅರ್ಚ್ಕೋತದೆ, ಗೂಬೆ ಗಿರ 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 ಅಂತ ತಿರುಗುತ್ತೆ. ಇದನ್ನು ನೋಡಿ ನೀವು ಗಡಿಯಾರ ಎಲ್ಲಪ್ಪ ಅಂತ ಹುಡುಕಿದ್ರೆ ಗಡಿಯಾರ ಆ ಅಣಬೆ ಒಳಗಡೆ ಇದೆ ನೋಡಿ. ಒಂದು ಒಳ್ಳೆ ಆರ್ಟಿಸ್ಟು ಹಳೆ ಆಲ್ಬಮ್ನ ನೋಡಿ ಅದರಲ್ಲಿರುವಂಥ ಚಿತ್ರಕಲೆನ ಗೋಡೆ ಮೇಲೆ ಬಿಡಿಸಿದ್ರೆ ಹೆಂಗೆ ಕಾಣುತ್ತೆ ಗೊತ್ತಾ? ಹೆಂಗೆ ಕಾಣುತ್ತೆ. ದೇವರು, ಈ ಮ್ಯೂಸಿಯಮ್ಮಲ್ಲಂತೂ 1-2 ವಸ್ತುಗಳು, ಇದರಲ್ಲಿ ಟೋಟಲ್ ಆಗಿ 30 ಲಕ್ಷ ವಸ್ತುಗಳಿವೆ. ಎಲ್ಲ ವಸ್ತುಗಳನ್ನು ನೋಡಬೇಕು ಅಂತಂದರೆ ಕನಿಷ್ಠ 11 ವರ್ಷ ಬೇಕಾಗುತ್ತೆ. ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನು ವಿಡಿಯೋ ಸ್ಟಾರ್ಟ್ ಆಗಿ ಇಷ್ಟೊತ್ತಾದ್ಮೇಲೆ ವೆಲ್ಕಮ್ ಮಾಡ್ತಾ ಇದೆಯಾ ಅಂತ ನೀವು ಅಂದ್ಕೊಬೋದು. ನೋಡಿರಿ, ನಿಮ್ಮ ಹತ್ರ ಮುಚ್ಚಿಡೋದೇನಿದೆ? ಕಾಲಕ್ಕೆ ತಕ್ಕಂತೆ ವೇಷ, ವೇಷಕ್ಕೆ ತಕ್ಕಂತೆ ಭಾಷೆ, ಭಾಷೆಗೆ ತಕ್ಕಂತೆ ದ್ವಾಸೆ ತಿರುವಾಕ್ಬಿಡ್ಬೇಕು. ಕರೆಕ್ಟ್ ಟೈಮ್ಗೆ ದ್ವಾಸೆ ತಿರುವಾಕಿಲ್ಲ ಅಂದರೆ ಏನಾಗುತ್ತೆ ಹೇಳಿ? ದಾಸೆ ಸೀದೋಯ್ತದ್ರಿ. ನೋಡ್ರಿ ದೇವರು, ಇಲ್ಲಿ ಯಾವ ಪಾಟಿ ಚಳಿ ಅಂತಂದ್ರೆ ಈ ಸಿಟಿಯ ನದಿ ಐಸಾಗ್ಬಿಟ್ಟೈತೆ. ನೋಡ್ರಿ, ಎಲ್ಲ ಓಡಾಡ್ಬಿಟ್ಟವ್ರೆ ಐಸಾಗಿರೋಂಥ ನದಿ ಮೇಲೆ. ನೋಡ್ರಿ ಏನಿದು ವಿಧಾನಸೌಧನ? ವಿಧಾನಸೌಧದ ಎದುರುಗಡೆ ಓನರ್ಗಳೆಲ್ಲ ಲುಂಗಿ ಉಟ್ಕೊಂಡು ವಿಧಾನಸೌಧನ
ಅಂತ ನೋಡ್ತಾ ಇರ್ತಾರೆ. ಹಂಗೆ ಈ ಜನಗಳು ಅಷ್ಟೇ, ಇವರೇ ಓನರ್ಗಳು. ಅವ್ರು ವಿಧಾನಸೌಧದ ಜೊತೆ ಫೋಟೋ ತೆಕ್ಕೊಂತವ್ರೆ. ವಿಧಾನಸೌಧದ ಎದುರುಗಡೆ ನಿಂತ್ಕೊಂಡು ಹೆಂಗ ಅನಿಸ್ತಾ ಇದೆ ನಿಮ್ಗೆ ಹೇಳಿ? ತುಂಬಾ ಚೆನ್ನಾಗಿದೆ. ಯಸ್. ದೇವರು ನಮ್ಮ ಕಡೆ ಎಲ್ಲ ಹೆಂಗೆ ಫುಟ್ಪಾತ್ ಮೇಲೆ ಕಸ ಗುಡಿಸ್ತಾರೆ ಅವಾಗ ಹಂಗೆ ಈ ದೇಶದ ಫುಟ್ಪಾತ್ ಮೇಲೆ ಇರೋಂಥ ಸ್ನೋನ ಕೆತ್ತು 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 ಆಚೆ ಹಾಕ್ತಾರೆ. ದೇವರು ನೀವು ಅಲ್ಲಿ ನೋಡ್ತಾ ಇದ್ದೀರಾ ಐಸಾಕ್ ಕೆಥೀಡ್ರಲ್ಲು. ಒಟ್ಟೊಟ್ಟಿಗೆ 1,000 ಜನ ಇದ್ರೊಳಗಡೆ ಇಡಿಸ್ತಾರೆ. 1,000 ಜನ ಒಟ್ಟಿಗೆ ಹೋಗಿ ಏನು ಮಾಡ್ತಾರೆ ಅಂತ ನೀವು ಕೇಳಿದ್ರೆ, ಇದು ಆರ್ಥೋಡಾಕ್ಸ್ ಚರ್ಚು. ಒಂದು ಟೈಮಲ್ಲಿ ಒಳಗಡೆ ಹೋಗಿ ಎಲ್ಲ ಭಗವಂತನಿಗೆ ಪ್ರೇ ಮಾಡ್ತಾ ಇದ್ರು. ತೂತ್ ಕತ್ಲೆಯಲ್ಲಿ ಈ JCB ಇಲ್ಲಿ ಯಾಕೆ ನಿಂತಿದೆ ಗೆಸ್ ಮಾಡಿ? ಸ್ನೋ ಜಾಸ್ತಿ ರೋಡ್ ಮೇಲೆ ಬಂದ್ಬಿಟ್ರೆ ಅದನ್ನೆಲ್ಲ ಗುಡಿಸಿ ಗುಂಡಾಂತರ ಮಾಡೋಕ್ಕೆ ಒಂದು ಟೈಮಲ್ಲಿ ಪೀಟರ್ ದ ಗ್ರೇಟು ಈ ದೇಶದಲ್ಲಿ ಯಾರ್ಯಾರು ಗಡ್ಡ ಬಿಟ್ಕೊಂಡು ರೋಡ್ ಮೇಲೆ ತಿರುಗ್ತಾ ಇದ್ರು ಅವ್ರನ್ನೆಲ್ಲ ಎಳ್ಕೊಂಬಂದ್ಬಿಟ್ಟು ಫೋರ್ಸ್ಫುಲ್ ಆಗಿ ಗಡ್ಡನ ಬೋಡಿಸ್ಬಿಡ್ತಾ ಇದ್ರು. ಯಾಕೆ ಅಂತಂದ್ರೆ ಗಡ್ಡ ಬಿಟ್ಕೊಂಡು ರೋಡ್ ಮೇಲೆಲ್ಲ ತಿರುಗ್ತಾ ಇದ್ರೆ ಇದು ಯುರೋಪ್ ತರ ಕಾಣಲ್ವಲ್ಲ, ಅದಕ್ಕೆ ಪೀಟರ್ ದ ಗ್ರೇಟ್ ಯುರೋಪ್ನ ಕಾಪಿ ಮಾಡಬೇಕು ಅಂತ ಶ್ರಮ ಪಟ್ಟಿದ್ದೆ. ಈಗ ಯುರೋಪ್ಗಿಂತ ಅತಿ ಸುಂದರವಾಗಿ ಬೆಳೆದ್ಬಿಟ್ಟಿದೆ ಈ ದೇಶ. ಓಕೆ ದೇವರು, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದೇನಾದರೂ ಸ್ಪೆಷಲ್ ಆಗಿರೋ ವಿಡಿಯೋ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ ಬಾಯ್ ಬಾಯ್ ಫ್ರಮ್ ಸೇಂಟ್ ಪೀಟರ್ಸ್ಬರ್ಗ್, ರಷ್ಯಾ. ಟೇಕ್ ಕೇರ್.